ಸ್ನೇಹಿತರೆ, ಇವತ್ತು ಕರ್ನಾಟಕದಲ್ಲಿ ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು 7 ಬೆಂಚಿನ ಪೀಠ ನ್ಯಾಯಮೂರ್ತಿಗಳು ಚಂದ್ರಚೂಡ್ ಅವರು ಒಳ ಮೀಸಲಾತಿ ವಿಷಯದಲ್ಲಿ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಜನಸಂಖ್ಯೆದ ಮೇಲೆ ಮತ್ತು ಆರ್ಥಿಕ ಶೈಕ್ಷಣಿಕ ಹಿಂದುಳಿಕೆ ಗಮನಿಸಿ ಜನಸಂಖ್ಯೆದ ದತ್ತಾಂಶ ಮೇಲೆ ಮೀಸಲಾತಿ ಕೊಡ್ಬೋದಂತಂದೇಳಿ ಸುಪ್ರೀಂ ಕೋರ್ಟ್ ಆದೇಶ ಇತ್ತು. ಸುಪ್ರೀಂ ಕೋರ್ಟ್ ಆದೇಶದಂತೆ ಈ ರಾಜ್ಯ ಸರ್ಕಾರ ಕೂಡ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರನ್ನ ನೇಮಕ ಮಾಡುತ್ತೆ. ನೇಮಕ ಮಾಡಿದ ನಂತರ ಅವರು ಸತತವಾಗಿ ಸುಮಾರು 6 ತಿಂಗಳ ಕಾಲ ಮನೆ ಸಮೀಕ್ಷೆ ಮಾಡಿ ಆರ್ಥಿಕ ಮತ್ತು ಸಾಮಾಜಿಕ ಇವೆಲ್ಲವನ್ನು ಕೂಡ ವಿಚಾರ ಮಾಡಿ ಪ್ರವರ್ಗವನ್ನು ಎ ಗ್ರೂಪ್ನಲ್ಲಿ ಫಸ್ಟ್ನೇ ಪಾಯಿಂಟಲ್ಲಿ ಅಲೆಮಾರಿಗಳು ಕೊಡಬೇಕು, ನಂತರ ಎಡಗೈ ಬಲಗೈ ಮತ್ತು ಬೋವಿ ಲಂಬಾಣಿಗೆ ಕೊಡಬೇಕಂತೇಳಿ ಆದೇಶ ಇರುತ್ತೆ. ಇದ್ದರೂ ಸಹಿತ ಈ ರಾಜ್ಯ ಸರ್ಕಾರ ಅವೆಲ್ಲವನ್ನು ಗಾಳಿಗೆ ತೂರಿ ಹಿಂದೆ ಏನು ಆದೇಶ ಇತ್ತು, ಎ ಜಿ ಸದಾಶಿವ ಆಯೋಗ ವರದಿ ಇರ್ಬೋದು ಮತ್ತು ಮಾಧುಸ್ವಾಮಿ ಕಮಿಟಿ ಇರ್ಬೋದು, ಇವು ಎಲ್ಲದರಲ್ಲಿ ಕೂಡ ನಮ್ಮದು ಅಲೆಮಾರಿಗಳೇ 1% ಕೊಡಬೇಕಾಗಿ ಎಲ್ಲ ಪತ್ರಿಕೆಯಲ್ಲಿ ಇರ್ಬೋದು, ಎಲ್ಲ ಆದೇಶಗಳು ಇತ್ತು. ಆದರೆ 19ನೇ ತಾರೀಕು ಈ ರಾಜ್ಯ ಸರ್ಕಾರ ನಮಗೆ ಮರಣ ಶಾಸನ ಬರೀತು. ನಮ್ಮದು 1%ಅನ್ನು ಬೋವಿ ಲಂಬಾಣಿ ಕೊರ್ಚ ಕುರುಮರ ಜೊತೆಗೆ ಮರ್ಜ್ ಮಾಡಿ ನಮಗೆ ಅನ್ಯಾಯ ಮಾಡಿತ್ತು. ಹಾಗಾಗಿ ಸತತವಾಗಿ ಆವತ್ತಿನಿಂದ ಇವತ್ತಿವರೆಗೂ ಕೂಡ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಸತತವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ನಂತರ ಈ ರಾಜ್ಯ ಸರ್ಕಾರಕ್ಕೆ ಏನು ನಾವು ಹೋರಾಟ ಮಾಡಿಸುತ್ತಾ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದನ್ನೇನು ಪರಿಗಣನೆ ತಗೊಂಡಿಲ್ಲ. ಹಾಗಾಗಿ ನಾವು ಸನ್ಮಾನ್ಯ ರಾಹುಲ್ ಗಾಂಧಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಮಠ, ಕನ್ಯಾಕುಮಾರಿಯಿಂದ ಮತ್ತು ಕಾಶ್ಮೀರ ಮಠ ಭಾರತ್ ಜೋಡೋ ಯಾತ್ರೆಯಲ್ಲಿ ಇಂಥ ಆದಿವಾಸಿಗಳು, ಬುಡಕಟ್ಟುಗಳು, ಅಲೆಮಾರಿಗಳು ಇವೆಲ್ಲರಿಗೆ ನಾನು ನ್ಯಾಯ ಕೊಡ್ತೀನಿ ಅಂತೇಳಿ ಒಂದು ಪಾದಯಾತ್ರೆ ಮೂಲಕ ಭಾರತ್ ಜೋಡೋ ಯಾತ್ರೆ ಮಾಡಿದರು. ಆ ಒಂದು ಉದ್ದೇಶ ಇಟ್ಕೊಂಡು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ ಮತ್ತು ನಾವು ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೂ ಕೂಡ ಒಂದು ಪತ್ರ ಚಳವಳಿ ಮೂಲಕ ಇವತ್ತು ಕಳಿಸ್ತಾ ಇದ್ದೀವಿ. ಈ ಪತ್ರ ಚಳವಳಿ ಪೋಸ್ಟ್ ಆಫೀಸ್ ಮುಖಾಂತರ ಸುಮಾರು 50,000 ಈ ಕರಪತ್ರಗಳನ್ನು ನಾವು ಕಳಿಸ್ತಾ ಇದ್ದೀವಿ. ಅಲ್ಲಿಂದ ಈ ರಾಜ್ಯ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಮನವರಿಕೆ ಮಾಡಿದ ನಂತರ ಈ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿ ನಮ್ಮ ನ್ಯಾಯಾತೀತ ಬೇಡಿಕೆ ಈಡೇರಿಸಬೇಕಂತೇಳಿ ನಾವು ಡೆಲ್ಲಿ ಚಲೋ ಕೂಡ ಹಾಕ್ಕೊಂಡಿದ್ದೀವಿ. ಆಗಸ್ಟ್ 2ನೇ ತಾರೀಕು ಜಂತರ ಮಂತರ ಇದರಲ್ಲಿ ಅವತ್ತು ಮಹಾತ್ಮ ಗಾಂಧಿದು ಜಯಂತಿ ದಿವಸ ರಾಹುಲ್ ಗಾಂಧಿ ಗಮನಕ್ಕೆ ಕೂಡ ತರ್ತಾಯಿದ್ದೀವಿ. ಹಾಗೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಕೂಡ ಗಮನಕ್ಕೆ ತರ್ತಾಯಿದ್ದೀವಿ. ಒಂದು ವೇಳೆ ಮಾಡಿಲ್ಲ ಅಂದರೆ ಸುತ ನಿರಂತರವಾಗಿ ಮತ್ತು ನಾವು ಫ್ರೀಡಮ್ ಪಾರ್ಕು ಮತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಪತ್ರ ಚಳವಳಿ ಮೂಲಕ ಮಾನ್ಯ ರಾಹುಲ್ ಗಾಂಧಿ ಗಮನಕ್ಕೆ ತರಬಯಸ್ತಾ ಇದ್ದೀವಿ ಸರ್. ಹಾಗಾಗಿ ರಾಜ್ಯದಲ್ಲಿ ಈಗಿನ ಸರ್ಕಾರ ಮೊನ್ನೆ ನಮ್ಮ ಸಮುದಾಯದವರೆಲ್ಲರೂ ಸೇರಿ ಮಾನ್ಯ ಶಿವರಾಜ್ ತಂಗಡಿ ಹತ್ರ ಹೋಗಿದ್ದರು. ಹೋದ್ರೆ ಸಹ ನಮ್ಮನ್ನು ಇಲ್ಲ ರೀ, ನಮ್ಮ ಜೊತೆಯಲ್ಲೇ ನೀವು ಇರಬೇಕಂತ ಹೇಳಿದ್ರಂತೆ. ಮಾನ್ಯ ಶಿವರಾಜ್ ತಂಗಡಿಗವರೇ, ತಾವು ನಮ್ಮ ಸಮುದಾಯದ ಮುಖಂಡರ ಜೊತೆ ನೀವೇನು ಮಾತಾಡಿಲ್ಲ, ಯಾವುದೇ ನಮ್ಮ ಸಮುದಾಯದ ಮುಖಂಡರಿಗೆ ಮಾತಾಡಿಲ್ಲ, ನಮ್ಮ ಸಮುದಾಯ ಗಮನಕ್ಕೆ ತಂದಿಲ್ಲ. ನೀವು ಏಕಾಏಕಲಿ ನಮ್ಮನ್ನು ಮರ್ಜ್ ಮಾಡ್ತೀರಿ. ಹಾಗಾಗಿ ನಿಮಗೆ ಏನು ನೈತಿಕತೆ ಇದೆ? ನಮ್ಮ ಏನು ನಾಗಮೋಹನ್ ದಾಸರು 1% ಕೊಟ್ಟಿದ್ದರು, ಆ 1% ಮಾತ್ರ ನಮಗೆ ವಾಪಸ್ ಬಿಡಬೇಕಂತಂದೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀವಿ. ಮಾನ್ಯ ರಾಹುಲ್ ಗಾಂಧಿ ಹತ್ರ ಕೂಡ ಈ ನಿಯೋಗ ಒಯ್ದು ಕೂಡ ಆಗ್ರಹ ಮಾಡ್ತೀವಿ ಸರ್. ನಮಸ್ಕಾರ. ನನ್ನ ಹೆಸರು ಸಣ್ಣ ಮಾರಪ್ಪ. ಅಲೆಮಾರಿಯ ಆತ್ಮೀಯ ಬಂಧುಗಳೇ, ಬೇಡ ಬುಡಗ ಜಂಗಮ ಎಲ್ಲ ಗುರು ಹಿರಿಯರೇ, ಯುವಕರೇ ಮತ್ತು ಮಹಿಳೆಯರೇ, ಎಲ್ಲ ನನ್ನ ಅಲೆಮಾರಿಗಳಲ್ಲಿ ವಿನಂತಿಸಿ ನಾನೊಂದು ಈ ದಿನ ಈ ಸಂದರ್ಭದಲ್ಲಿ ನಮಗೆ ಸ್ವತಂತ್ರ ಬಂದು ಇಲ್ಲಿಗೆ 78-79 ವರ್ಷಗಳಾದರೂ ಕೂಡ ತಾಂತ್ರಿಕ ಯುಗದಲ್ಲಿ ಅತಾಂತ್ರಿಕ ಬದುಕು. ಆದರೆ ನಮ್ಮದೇ ಆದ ಒಂದು ಕಲೆ, ಸಂಸ್ಕೃತಿ, ನಾಡಿನ ಒಂದು ಸಂವರ್ಧಿತ ಉಳಿಸಿ ಬೆಳೆಸ್ಕೊಂಡು ಬಂದಂಥ ಸಮುದಾಯ ಮತ್ತು ಇದೇ ಅಲೆಮಾರಿಗಳು ಅಲಿದು ಬದುಕುವಂಥ ಟೆಂಟು, ಗುಡಾರ, ಗುಡಿಸಲುಗಳು, ಊರು ಹೊರಗಡೆ ವಲಯದಲ್ಲಿ ನಾವೊಂದು
ಗುಡಿ ಗುಂಡಾರ ಮಂಟಪದಲ್ಲೇ ವಾಸ ಮಾಡಿ ಜೀವನ ಮಾಡುವಂಥ ಸಮುದಾಯಗಳಿಗೆ ಇವತ್ತಿನ ದಿವಸದಲ್ಲೇ ನಮ್ಮನ್ನು ಆಳುವಂಥ ಸರ್ಕಾರ ಇವತ್ತು ನಮ್ಮನ್ನು ಕಡೆಗೆ ತುರ್ತಕ್ಕೆ ಒಳಗಾಗಿದ್ದೀವಿ. ಯಾಕಂದರೆ ನಮಗೆ ಇವತ್ತಿಗೆ ಸ್ವತಂತ್ರ ಬಂದು ಬರೆದಂಥ ಸ್ಥಿತಿಯಲ್ಲಿದ್ದೀವಿ. ನಮಗೆ ಸರ್ಕಾರ ಇವತ್ತಿನ ದಿವಸದಲ್ಲೇ ಭಾಳ ನೋವಿನ ಸಂಗತಿ. ಯಾಕಂದ್ರೆ ನಮಗೆ 1% ಮೀಸಲಾತಿಯನ್ನು ಕಾನೂನು ರೀತಿಯಲ್ಲಿ ಮತ್ತು ನಾಗಮೋಹನ್ ದಾಸ್ ಅವರ ಆಯೋಗದ ವರದಿ ಪ್ರಕಾರ ನಮಗೆ 1% ಮೀಸಲಾತಿ ಕೊಟ್ಟಿದ್ರೆ ನಮ್ಮ ಮಕ್ಕಳು ಮತ್ತು ನಮ್ಮ ಪೀಳಿಗೆಯ ಭವಿಷ್ಯತ್ವಕ್ಕೆ ಒಂದು ನ್ಯಾಯಯುತವಾಗಿ ಸಣ್ಣ ಪುಟ್ಟ ಒಂದು ಎಜುಕೇಷನ್ ಆಗ್ತಿತ್ತು. ಅಂಥದ್ದು ಇವತ್ತು ನಮಗೆ ಅನ್ಯಾಯ ಆಗಿದೆ. ಯಾವುದೇ ಸರ್ಕಾರ ಆಗಿರ್ಬೋದು, ಇವತ್ತಿನ ದಿವಸ ನಮಗೆ ಈ ದಿನ ಈ ನಾವು ಇವತ್ತು 17ನೇ ತಾರೀಕು 2025ರಿಂದ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ನಾವು ಒಳ ಮೀಸಲಾತಿ ವಿಷಯದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಮತ್ತು AICC ಅಧ್ಯಕ್ಷರ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಪೋಸ್ಟ್ ಮುಖಾಂತರ ನಾವು ಇವತ್ತು ಪೋಸ್ಟ್ ಆಫೀಸಿಗೆ ಬಂದು ಪೋಸ್ಟ್ ಮುಖಾಂತರ ಕಳಿಸ್ತಾ ಇದ್ದೀವಿ. ತಕ್ಷಣವೇ ಮಾನ್ಯ ರಾಹುಲ್ ಗಾಂಧಿಯವರು ಇದನ್ನು ನೋಡಬೇಕು. ಅಲ್ಲಿಂದ ನಮ್ಮ ಅಲೆಮಾರಿಗಳಿಗೆ ಆಗಿರುವ ಅನ್ಯಾಯದ ಬಗ್ಗೆ ತಕ್ಷಣವೇ ಈ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಸಂದೇಶವನ್ನು ಕೊಟ್ಟು ಅಲೆಮಾರಿಗಳಿಗೆ ನ್ಯಾಯಯುತ ಬೇಡಿಕೆ ಈಡೇರಿಸಬೇಕಂತೇಳಿ ನಾವು ಇವತ್ತು ಪೋಸ್ಟ್ ಮುಖಾಂತರ ರಾಹುಲ್ ಗಾಂಧಿ ಅವರಿಗೆ ಕಳಿಸ್ತಾ ಇದ್ದೀವಿ. ಸ್ವಲ್ಪ